ಆಗಬಹುದು ಅಥವಾ ಆಗಬೇಕು ಅಂತ ಕೇಳಿದ್ದಕ್ಕೆ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾರು ವಿನ್ನರ್ ಆಗಬಾರ್ದು, ಆದರೆ ನಾನು ಒಪ್ಪೋದು ಇಲ್ಲ, ನಾನೇ ಆಗಬೇಕಿತ್ತು ಅಂತ ಹಠ ಹಿಡಿದಿದ್ರು. ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೇನು ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಅವರು. ನಿಮ್ಮನ್ನ ಕೇಳಿದ್ರೆ ಯಾರು ವಿನ್ನರ್ ಆಗಬೇಕು ಅಥವಾ ಆಗ್ತಾರೆ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಐ ಥಿಂಕ್ ಮಾಳವಣ್ಣ ಯಾಕೆ ಆ ಥರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವ್ರದ್ದು ಓವರ್ವೆಲ್ಮ್ಡ್ ಆದ್ರು ಅಥವಾ ಯಾಕೆ ಹಿಂಗಾಯ್ತು ಅಂತ ಹೋದ್ರು. ಬಟ್ ಒಳಗಡಿದ್ದಾಗ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ವಾರ ನಾನು ಹೋಗ್ತೀನಿ ಅನ್ನೋದೇನೋ ಇತ್ತು ಅವ್ರಿಗೂ. ಅಂದ್ರೆ ಅವ್ರು ಅಷ್ಟೊಂದು ಹೊರಗಡೆ ನಮಗೆ ಕಾಣಿಸಿದ್ದು ಅಷ್ಟೊಂದು ಸ್ಟ್ಯಾಂಡ್ ತಗೋತಿರ್ಲಿಲ್ಲ. ಅವ್ರು ಏನಾದ್ರು ಆದಾಗ ಸೈಲೆಂಟ್ ಆಗಿರ್ತಿದ್ರು. ಅಂದ್ರೆ ಆಚೆ ಬಂದಾಗ ಎಲ್ರು ಹಾಗೆ ಹೇಳಿದ್ದು, ನೀವು ಇಷ್ಟು ಮಾತಾಡೋದು ನಾ ಮನೆ ಒಳಗಡೆ ಮಾತಾಡಿದ್ರೆ ಅಲ್ಲೇ ಇರ್ತಿದ್ರೆ ಬರ್ತಾನೆ ಇರ್ಲಿಲ್ಲ ಅಂತ. ಆ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಆಟಾಡಿದ್ರೆ 100%. ಯಾಕಂದ್ರೆ ಅವ್ರಿಗೂ ಆ ಫ್ಯಾನ್ ಬೇಸ್ ಏನಿತ್ತು ಸಪೋರ್ಟ್ ಮಾಡೋರು, ಯಾಕಂದ್ರೆ ಅವ್ರದ್ದು ಒಳ್ಳೆ ವ್ಯಕ್ತಿತ್ವ ಕೂಡ. ಸೊ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಿದ್ರು. ಅವ್ರ ಇಷ್ಟು ಕಾನ್ಫಿಡೆನ್ಸ್ ಇಷ್ಟು ಮಾತನ್ನ ಒಳಗಡೆ ಆಡಿದಿದ್ರೆ ಡೆಫಿನೆಟ್ಲಿ ಅವರೇ ಬರ್ತಿದ್ರು ಅನ್ಸುತ್ತೆ. ಓಕೆ, ಇವಾಗ ನಿಮ್ದೊಂದು ಗ್ರೂಪ್ ಅಂತ ಹೇಳ್ತಾ ಇದ್ರು, ಅದೊಂದು ಪೋಟ್ರಿ ಆಗ್ತಿತ್ತು. ಅಂದ್ರೆ ಕಾವ್ಯ ಅವ್ರು ಇರ್ಬೋದು, ನೀವು, ಧನುಷ್ ಮತ್ತೆ ಅಭಿ, ಅಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಸೊ ಒಟ್ಟೊಟ್ಟಿಗೆ ಜಾಸ್ತಿ ಇರ್ತಿದ್ರೆ ಗ್ರೂಪಿಸಮ್ ಅಂತ ಬೇರೆ ಕಡೆ ಇನ್ನೆಲ್ಲ ಅಶ್ವಿನಿ ಅವರು ಇರ್ಬೋದು, ಅವ್ರು ಮಾತಾಡ್ತಿದ್ರು. ಅಂದ್ರೆ ನಿಮಗೆ ಅದು ರ್ಯಾಪ್ ಮ್ಯಾಚ್ ಆಗಿತ್ತು ಅದು ರ್ಯಾಪು. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅಫ್ಕೋರ್ಸ್ 4 ಜನ ಒಟ್ಟಿಗೆ ಕುತ್ಕೊಂಡು ಮಾತಾಡೋದು ಗ್ರೂಪಿಸಮ್ ಅಂತ ಬರುತ್ತೆ. ಬಟ್ 4 ಜನ ಒಂದನ್ನೇ ಹೇಳ್ತಿದೀವಿ ಅಥವಾ 4 ಜನ ನಮ್ಮಲ್ಲಿ ಯಾರನ್ನೂ ನಾಮಿನೇಟ್ ಮಾಡ್ತಿಲ್ಲ ಅಂದಾಗ ಜಾಸ್ತಿ ಬರ್ಬೋದು. ಬಟ್ ನಮ್ಗೆ ತಪ್ಪು ಕಾಣಿಸ್ದಾಗ ಐ ಥಿಂಕ್ ನಾಮಿನೇಟ್ ಮಾಡೋವರೆಗೂ ಹೋಗಿದೆ ಅದು. ಆ್ಯಂಡ್ ಅದನ್ನ ಹೇಳಿರೋದು ಇದೆ, ಇದು ಮಾಡಬೇಕಿತ್ತು ನೀನು, ಇದು ಮಾಡಬಾರ್ದಿತ್ತು ಅನ್ನೋ ಒಪಿನಿಯನ್ಸ್ನು ಶೇರ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ಬಿಕಾಸ್ ಆ ಗ್ರೂಪನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣ ಇದ್ದಿದ್ರೆ ಅದು ಯಾವುದೂ ಮಾಡದೆ ನಾವು ಉಳಿಸ್ಕೋಬೋದಿತ್ತು, ವಿಚ್ ವಿ ಡಿಡ್ಂಟ್ ಡು. ಬಟ್ ಅದು ಅವ್ರ ಜೊತೆನೇ ಮಾತ್ರ ಮಾತಾಡ್ತಿದ್ದೆ ಅಂತ ಏನಿಲ್ಲ. ಇವಾಗ ಅಶ್ವಿನಿ ಮ್ಯಾಮ್ ಜೊತೆ ಸುಮಾರು ಕಾನ್ವರ್ಸೇಷನ್ಸ್ ಆಗಿದೆ. ಆ್ಯಂಡ್ ರಾಶಿಕಾ ಸೂರಜ್ ಜೊತೆ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗಿದೆ. ಅಶ್ವಿನಿ ಮ್ಯಾಮ್ ಜಾರ್ನಿ ಜೊತೆ ಕಾನ್ವರ್ಸೇಷನ್ಸ್ ಆಗಿದೆ. ಆ್ಯಂಡ್ ರಕ್ಷಿತನ್ ಜೊತೆ ಜಗಳ ಆಗಿದೆ ಕಾನ್ವರ್ಸೇಷನ್ಗಿಂತ. ಬಟ್ ಯಾ, ಅಂದ್ರೆ ರಕ್ಷಿತಾ ಅವರು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ.